ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಬಹುಜನ ಸಂಘಟನೆಯ ಮುಖಂಡರ ಹುಟ್ಟುಹಬ್ಬ ಸಂಭ್ರಮಾಚರಣೆ. ಕರ್ನಾಟಕ ಬಹುಜನ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾದರ್, ಉಪಾಧ್ಯಕ್ಷರಾದ ವೆಂಕಟೇಶ್ ಹರಿಜನ್ ಹಾಗೂ ಗೌರವಾಧ್ಯಕ್ಷರಾದ ಧರ್ಮಣ್ಣ ಭಜಂತ್ರಿ ಅವರ ಹುಟ್ಟುಹಬ್ಬವನ್ನು ಸಂಘಟನೆಯ ವತಿಯಿಂದ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಶುಭ ಕೋರುವವರು ಭಾಗವಹಿಸಿ ಮುಖಂಡರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಸಮಾಜದ ಶೋಷಿತ, ದಲಿತ, ಬಡವರು ಹಾಗೂ ರೈತರ ಪರವಾಗಿ ನಿರಂತರವಾಗಿ ಹೋರಾಟ ನಡೆಸುತ್ತಿರುವ ಈ ನಾಯಕರ ಸೇವೆಯನ್ನು ಉಪಸ್ಥಿತರು ಸ್ಮರಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಬೆಳವಣಿಗೆ, ಸಮಾಜಮುಖಿ ಕಾರ್ಯಚಟುವಟಿಕೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಈ ವೇಳೆ ಮುಖಂಡರ ಸಮಾಜ ಸೇವೆ ಮತ್ತು ಜನಪರ ಕಾಳಜಿಯನ್ನು ಪ್ರಶಂಸಿಸಲಾಯಿತು. ಕಾರ್ಯಕ್ರಮವು ಆತ್ಮೀಯ ಹಾಗೂ ಸ್ನೇಹಪರ ವಾತಾವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಶುಭ ಕೋರುವವರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹೋಗ್ರಿ, ನೀವು ಹೋಗ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಮಸ್ತ ಕರ್ನಾಟಕ ಬಹುಜನ ಸಂಘದ ಎಲ್ಲ ಅಭಿಮಾನಿಗಳು, ನಮ್ಮ ದೇವೇಂದ್ರನವರ ಅಭಿಮಾನಿಗಳೆಲ್ಲ ಇಲ್ಲಿ ಒಂದೆಡೆ ಸೇರಿದ್ದೀವಿ. ಯಾಕಂದರೆ ಅವ್ರದ್ದು 43ನೇ ಹುಟ್ಟಿದ ಹಬ್ಬ ಇವತ್ತು. ಅವರು 43ನೇ ಹುಟ್ಟಿದ ಹಬ್ಬ ಅನ್ನೋದಕ್ಕಿಂತ ನಮ್ಮೆಲ್ಲರ ಹುಟ್ಟಿದ ಹಬ್ಬ ಅಂತೇಳಿ ನಾನು ಹೇಳಿಸ್ಕೊಳ್ತೇನೆ. ಯಾಕಂತಂದರೆ ಅವರು ನಮ್ಮೆಲ್ಲರ ಅಣ್ಣನಾಗಿ, ಒಬ್ಬ ಸಮಾಜ ಸೇವಕರಾಗಿ ದಾಂಡೇಲಿಯಲ್ಲಿ ಸುಮಾರು ಒಂದು 15-20 ವರ್ಷದಿಂದ ಸಂಘಟನೆ ಮಾಡ್ತಾ ಬಂದಿದ್ದಾರೆ. ಸೊ ಅವರು ಒಂದು ತಮ್ಮದೇ ಆದ ಛಾಪನ್ನು ಮುಗಿಸ್ಕೊಂಡು ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಹಾಗೆ ನಮ್ಮ ದಲಿತ ಸಂಘಟನೆಗಳಿಗೆ ನಮ್ಮ ನಿಜವಾಗಿ ಅವ್ರಿಗೆ ಹೆಮ್ಮೆ ಆಗ್ತದೆ. ಯಾಕಂತಂದರೆ ಒಂದು ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ ಅವರು. ಅವರಿಗೆ ಸಹಾಯವಾಗಲಿ, ಯಾರೇ ಸಹಾಯಕ್ಕೆ ಬಂದರೂ ಕೂಡ ಅವರು ಇಲ್ಲ ಅನ್ನೋದಿಲ್ಲ. ಸೊ ರಾತ್ರಿ ಆದರೂ ಕೂಡ ಅವರ ಬೆನ್ನಿಗೆ ನಿಲ್ತಾರೆ. ನಾನು ಹೇಳಿದ ಪ್ರಕಾರ ಅವರು ಯಾವುದೇ ರೀತಿ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಭಾಳಷ್ಟು ಮುಂದಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಾಮಾಜಿಕ ಸೇವೆಗಳಲ್ಲಿ ತೊಡಗಲಿ, ಅವರಿಗೆ ಇನ್ನೂ ಶಕ್ತಿ ಕೊಡಲಿ ಮತ್ತು ಒಳ್ಳೆಯ ಕೆಲಸಗಳನ್ನು ಅವರು ಮಾಡಲಿ, ಸಮಾಜ ಸೇವೆ ಹೀಗೆ ಅವ್ರದ್ದು ಮುಂದುವರಿಲಿ ಅಂತ ಹೇಳ್ತಾ ದೇವರು ಇನ್ನಷ್ಟು ಅವರಿಗೆ ಹೆಚ್ಚಿನ ಆಯಸ್ಸನ್ನು ಪ್ರಾಪ್ತಿಸಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳು.